ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೈತಮಿತ್ರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತೀಯ ರೈಲ್ವೆ ಅವರು ಈಗಾಗಲೇ ಬಿಟ್ಟಿರುವಂತಹ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂದರೆ NTPC ಹುದ್ದೆಗಳಿಗಾಗಿ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ಈ ಬಾರಿ 2 ಪ್ರಕಟಣೆಗಳು ಒಂದೇ ಸಮಯದಲ್ಲಿ ಹೊರಗೆ ಬಂದಿದೆ. ಅದು ಯಾವುದು ಅಂತ ನೋಡ್ತಾ ಹೋಗೋದಾದರೆ, ಒಂದು ಗ್ರ್ಯಾಜುಯೇಟ್ ಹುದ್ದೆಗಳು, ಮತ್ತೊಂದು ಅಂಡರ್ ಗ್ರ್ಯಾಜುಯೇಟ್ ಹುದ್ದೆಗಳು. ಗ್ರ್ಯಾಜುಯೇಟ್ ಹುದ್ದೆಗಳು ಅಂತ ಅಂದರೆ ಪದವಿ ವಿದ್ಯಾರ್ಥಿಗಳಿಗಾಗಿ, ಅಂಡರ್ ಗ್ರ್ಯಾಜುಯೇಟ್ ಹುದ್ದೆಗಳು ಅಂತ ಅಂದರೆ ಪದವಿ ಪೂರ್ವ ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಬರುತ್ತೆ. ಇದರ ಡೇಟ್ ಆಫ್ ಓಪನಿಂಗ್ ಅಪ್ಲಿಕೇಶನ್ನು ಮತ್ತು ಕ್ಲೋಸಿಂಗ್ ಡೇಟ್ಸು ಎರಡನ್ನೂ ಸಹ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ತಾ ಹೋಗ್ಬೋದು. ಓಪನಿಂಗ್ ಡೇಟ್ ಏನಿದೆ ಅಂತ ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಗ್ರ್ಯಾಜುಯೇಟಿಗಾಗಿ 21 ಇದೆ, 21/10/2025. ಮತ್ತು ಕ್ಲೋಸಿಂಗ್ ಡೇಟು 20/11/2025 ಅದೇ ರೀತಿ ಅಂಡರ್ ಗ್ರ್ಯಾಜುಯೇಟ್ ಹುದ್ದೆಗಳಿಗಾಗಿ 28/10 ಇದೇ ತಿಂಗಳು 28/10 ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ನು, ಮತ್ತು 27/11 ಅಂದರೆ ಮುಂದಿನ ತಿಂಗಳು 27ಕ್ಕೆ ಕ್ಲೋಸ್ ಆಗುತ್ತೆ. ಇದು ಆನ್ಲೈನ್ ಮೋಡ್ ಮಾತ್ರ ಇರುತ್ತೆ, ಯಾವುದೇ ಥರ ಅಪ್ಲಿಕೇಶನ್ ಬರೆದು ಕೊಡೋದಾಗಲಿ ಆ ಥರ ಏನೂ ಇರಲ್ಲ, ಎಲ್ಲ ಕಂಪ್ಲೀಟ್ಲಿ ಆನ್ಲೈನ್ ಥ್ರೂ ಇರುತ್ತೆ. ಇದೇ ರೀತಿ ಇದರಲ್ಲಿ ಯಾವ್ಯಾವ ಪೋಸ್ಟ್ ಇದೆ, ಅದರದ್ದು ಇನಿಷಿಯಲ್ ಪೇ ಏನಿದೆ, ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ಸು, ಏಜು, ಇದೆಲ್ಲವನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡ್ತಾ ಹೋಗೋದಾದರೆ ಇದರಲ್ಲಿ ವಿವಿಧವಾದಂಥ ಹುದ್ದೆಗಳು ನೋಡ್ತಾ ಹೋಗ್ಬೋದು. ಫಸ್ಟ್ ನಾವು ಗ್ರ್ಯಾಜುಯೇಟ್ ಕ್ಯಾಟಗರಿಯಲ್ಲಿ ನೋಡ್ತಾ ಹೋಗೋಣ. ಇದರಲ್ಲಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಮತ್ತು ಸ್ಟೇಷನ್ ಮಾಸ್ಟರ್ ಅಂತ 2 ರೀತಿಯಂಥ ಹುದ್ದೆಗಳು ಬರುತ್ತೆ. ಅದರಲ್ಲಿ ಇನಿಷಿಯಲ್ ಪೇ ಕೂಡ ಸೇಮ್ ಇದೆ, ಅದು 35,400 ಇದೆ. ಮತ್ತು ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಇದು 3ಕ್ಕೆ 29,200 ರೂಪಾಯಿ ಇನಿಷಿಯಲ್ ಪೇ ಇರುತ್ತೆ. ಮತ್ತು ಏಜನ್ನು ನೋಡ್ತಾ ಹೋಗೋದಾದರೆ 18 to 33 ಇಯರ್ಸ್ ಮಧ್ಯೆ ಯಾರಿರ್ತಾರಲ್ವ ಅವರೆಲ್ಲರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ವೇಕೆನ್ಸೀಸ್ ಎಷ್ಟಿದೆ ಅಂತ ನೋಡೋದಾದರೆ ಈ ಬಾರಿ 5,800 ವೇಕೆನ್ಸಿಗಳನ್ನು ಬಿಟ್ಟಿದ್ದಾರೆ. ಇದು ಆಲ್ ಓವರ್ ಆಲ್ RRBದಲ್ಲಿ ಸೇರಿ ಬರುತ್ತೆ. ಇವಾಗ ಅಂಡರ್ ಗ್ರ್ಯಾಜುಯೇಟನ್ನು ನೋಡ್ತಾ ಹೋಗೋದಾದರೆ ಅಂಡರ್ ಗ್ರ್ಯಾಜುಯೇಟಲ್ಲಿರುವಂಥದ್ದು ಟ್ರಾಫಿಕ್ ಅಸಿಸ್ಟೆಂಟ್ ಮತ್ತು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕು, ಇದೆರಡಕ್ಕೂ ಸಹ ಇನಿಷಿಯಲ್ ಪೇಮೆಂಟ್ ಏನಿದೆ ಅಂತ ಕೊಟ್ಟಿದ್ದಾರೆ, 25,500 ಮತ್ತು 21,700 ಇರುತ್ತೆ. ಕ್ಲರ್ಕ್ ಕಮ್ ಟೈಪಿಸ್ಟು, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು ಆ್ಯಂಡ್ ಟ್ರೈನ್ ಕ್ಲರ್ಕು, ಇವರೆಲ್ಲರಿಗೂ ಸೇಮ್ ಇನಿಷಿಯಲ್ ಪೇ ಇರುತ್ತೆ, 19,900 ಇರುತ್ತೆ. ಇದೆಲ್ಲದಕ್ಕೂ ನೋಡ್ತಾ ಹೋಗೋದಾದರೆ ಪೇಗಳು ತುಂಬ ಚೆನ್ನಾಗಿದೆ. ಮತ್ತು ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನವನ್ನು ನೋಡ್ತಾ ಹೋಗೋದಾದರೆ ಎಲ್ಲ ಅರ್ಜಿಗಳನ್ನು ಕಡ್ಡಾಯವಾಗಿ ಆನ್ಲೈನ್ ಮೋಡ್ನಲ್ಲೇ ಸಲ್ಲಿಸಬೇಕಂತ ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಏನಂತ ಅಂದರೆ ನಿಮ್ಮದು ಆಧಾರ್ ಮಾಹಿತಿ, ಹೆಸರು, ಜನ್ಮ ದಿನಾಂಕ ಅದೇ ರೀತಿ ನೀವು ಮೊದಲು ಯಾವುದು ಅಪ್ಲೈ ಮಾಡಿರ್ತೀರಲ್ವ ಅದೇ ರೀತಿ ಸೇಮ್ ಇರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡನ್ನು ನೋಡ್ತಾ ಹೋಗೋದಾದರೆ ಅನೆಕ್ಸರ್ ಏನಲ್ಲಿ ವಿವರಿಸಲಾಗಿದೆ ಅದನ್ನ ಆಲ್ರೆಡಿ. ಅದನ್ನು ಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅಭ್ಯರ್ಥಿಗಳು ತಮ್ಮ ಶಾರೀರಿಕ ಸಾಮರ್ಥ್ಯ ಮತ್ತು ದೃಷ್ಟಿಗೆ ಅನುಗುಣವಾಗಿ ಆಯ್ಕೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಾ ಹೋಗಬೇಕಾಗುತ್ತೆ. ಇದೇ ರೀತಿ ಕೆಳಗಡೆ ಕೆಲವೊಂದಿಷ್ಟು ವೆಬ್ಸೈಟ್ಸ್ಗಳನ್ನ ಕೊಟ್ಟಿದ್ದಾರೆ. 21 RRBಗಳು ಇದರಲ್ಲಿ ಭಾಗವಹಿಸ್ತಾ ಇದೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಬೆಂಗಳೂರು ಅಂದರೆ ನೀವು ಕರ್ನಾಟಕದವರಾಗಿದ್ದರೆ ಇಲ್ಲಿ ಬೆಂಗಳೂರು ಸಹ ಇದೆ, ಇದು ಸಹ ಈ ಸಲ ಭಾಗವಹಿಸ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಅವುಗಳದ ಯಾವುದು ಅವ್ರವ್ರದ್ದು ವೆಬ್ಸೈಟ್ಸ್ ಇರುತ್ತೆ ಆ ವೆಬ್ಸೈಟ್ಗಳನ್ನ ಸಹ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಇದೆಲ್ಲ ಮಾಹಿತಿಗಳನ್ನ ನೀವು ಒಂದು ಸಲ ಕರೆಕ್ಟಾಗಿ ಮತ್ತೊಮ್ಮೆ ಇದನ್ನು ನೋಡ್ಕೊಳ್ಳಿ. ಮತ್ತು ಇನ್ನು ನಿಮ್ಮ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತ ಅಂದರೆ, ಈ ಸಲ ಭಾರತೀಯ ರೈಲ್ವೆ ಇಲಾಖೆಯಿಂದ ಬಂದಿರುವಂಥ ಇದೇನು NTPC ಹುದ್ದೆಗಳಿದೆ ಇದು ನಿಜವಾಗ್ಲೂ ದೊಡ್ಡ ಅವಕಾಶ. ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಇಬ್ಬರು ತಮ್ಮ ಅರ್ಹತೆಗೆ ಅನುಗುಣವಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಹೋಗ್ಬೋದು. ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನೋಟಿಫಿಕೇಷನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ, ಮತ್ತು ಅಗತ್ಯವಾದ ದಾಖಲೆಗಳು ಏನಿರುತ್ತೆ ಮತ್ತು ಫೋಟೋಗಳು ಈಗಲೇ ಸಿದ್ಧಪಡಿಸಿಟ್ಕೊಳ್ಳಿ. ಏನಕ್ಕೆ ಅಂತಂದರೆ ಅಂತಿಮ ಲಾಸ್ಟ್ ಡೇಟ್ವರೆಗೆ ಕಾಯ್ತಾ ಇರಲಿಕ್ಕೆ ಹೋಗಬೇಡಿ. ರೈಲ್ವೆಗಾಗಿ ಯಾರ್ಯಾರು ಇವಾಗ ಕನಸು ಕಾಣ್ತಾ ಇದ್ದೀರಲ್ವ ಎಲ್ರಿಗೂ ಶುಭಾಶಯಗಳು. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಸಹ ಹಂಚ್ಕೊಳ್ಳಿ, ಯಾಕಂತ ಅಂದರೆ ಇದರಿಂದ ಅವರಿಗೂ ಯೂಸ್ ಆಗುತ್ತೆ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ಇನ್ನೂ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ನಮಗೆ ಮೋಟಿವೇಶನ್ ಬರುತ್ತೆ. ಥ್ಯಾಂಕ್ ಯು.